ಡಾಕ್ಟರ್ ಅಪ್ಪ ಬಾಸ್ಗೆ ನೀವೇ ಮಾಡ್ಬಿಡ ಹಾಕಿ ಅದ ಇಲ್ಲಿ ಹಾಕಿ ಹುಟ್ಟುಹಬ್ಬ ಇರೋದ್ರಿಂದ ಇವರು ಧರ್ಮ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ತಮ್ಮರಾದಂಥ ಧರ್ಮಣ್ಣ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ತುಂಬಾ ತುರ್ತಾಗಿ ಇವ್ರು ಹೋಗ್ತಾ ಇರೋದ್ರಿಂದ ಇವ್ರಿಗೊಂದು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. 2 ನಿಮಿಷ ಪೂರ್ಣಿಮಕ್ಕ ಅವ್ರು ಬರ್ತಾ ಇದ್ದಾರೆ. ನಾವೆಲ್ಲರೂ ಜೊತೆ ಸೇರಿಕೊಂಡು ಪುಷ್ಪನಮನ ಸಲ್ಲಿಸೋಣ, ಪೂಜೆಯನ್ನು ಸಲ್ಲಿಸೋಣ. ಅನಿವಾರ್ಯ ಕಾರಣದಿಂದ ಇವ್ರು ಬೀಳ್ಕೊಡೋದ್ರಿಂದ ಅವ್ರಿಗೊಂದು ಗೌರವ ಸೂಚಿಸ್ತಾ ಇದ್ದೀವಿ. ಯಾರು ಅನ್ಯತೆ ಬಯಸಬಾರ್ದು. ನಮ್ಮ ರಕ್ಷಣಾ ವೇದಿಕೆ ಇರ್ಬೋದು, ಕನ್ನಡ ಆಗಿರ್ಬೋದು, ಪ್ರತಿಯೊಂದೂ ಒಂದು ತಾಯಿಯ ಮಕ್ಕಳು ಎಲ್ಲ ಅಣ್ಣ ಅಭಿಮಾನಿಗಳಿಂದಲೇ ರಕ್ಷಣಾ ವೇದಿಕೆ ಅಂದರೆ ಅಣ್ಣರ ಅಭಿಮಾನಿಗಳು. ನಾವೆಲ್ಲ ಅಣ್ಣ ತಮ್ಮರ ಥರ ಇದ್ದೀವಿ. ಸಂತೋಷವಾಗಿ ನಗನಗ್ತಾ 100 ವರ್ಷ ಬದುಕೆ ಬಾಳಿರುವಂಥ ಅಣ್ಣವ್ರಿಗೆ ನಾವೆಲ್ಲ ಜೈಕಾರ ಕೂಗ್ತಾ ಇದ್ದೀವಿ. ಶತಮಾನೋತ್ಸವ ಇನ್ನೂ ವಿಜೃಂಭಣೆಯಿಂದ ನಡೀಲಿ ಅಂತ ಇವತ್ತಿಂದನೇ ನಾವು ಒಕ್ಕೂರಿನಿಂದ ಮುನ್ನುಡಿ ಕುರಿತಾ ಇದ್ದೇವೆ. ಎಲ್ಲರಿಗೂ ಕೂಡ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಅಣ್ಣವರ ಒಂದು ಪ್ರತಿಮೆ ಮುಂದೆ ಹೊಸ ವರ್ಷದ ದಿನ ಇವತ್ತು ನನಗೆ ಈ ರೀತಿ ಒಂದು ಪ್ರೀತಿಯಿಂದ ಸತ್ಕರಿಸಿದ್ದು, ಈ ವರ್ಷ ಪೂರ್ತಿ ನನಗೆ ಇದೇ ರೀತಿ ಒಂದು ಹೊಸ ಹರುಷ ಇರುತ್ತೆ ಅಂತ ನಿಜವಾಗಿಯೂ ಈ ದಿನನ ನಾನು ಯಾವತ್ತೂ ಮರೆಯೋದೇ ಇಲ್ಲ. ಯಾಕಂದರೆ ಒಂದು ಹೊಸ ವರ್ಷ ಅನ್ನೋ ನೆಪವನ್ನು ಇಟ್ಕೊಂಡು ಸಾಮಾಜಿಕವಾಗಿ ವಸ್ತ್ರಧಾರಣೆ ಮಾಡಿ ಕೊಡೋದಾಗಿರ್ಬೋದು, ವಸ್ತ್ರದಾನ, ಹಾಗೆ ಅನ್ನದಾನ ಕೊಡೋದಾಗಿರ್ಬೋದು, ನಿಜವಾಗಿಯೂ ಅಣ್ಣವರ ಅಭಿಮಾನಿಗಳಾಗಿ ಅವರ ಆದರ್ಶಗಳನ್ನೆಲ್ಲ ಒಳಗೊಂಡಿರುವಂಥ ಎಲ್ಲ ಅಭಿಮಾನಿಗಳು ಮಾಡ್ತಾ ಇರೋದು ನಿಜಕ್ಕೂ ನಾವು ಅಣ್ಣವರ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ಬಹಳ ಖುಷಿಯಾಗುತ್ತೆ. ಅದೇ ಥರವಾಗಿ ಇನ್ನೇನು ನಮ್ಮ ಪೂರ್ಣಿಮಾ ಅಕ್ಕವರು ಬರೋರಿದ್ರು, ಹಾಗಾಗಿ ಅವರ ಬರುವಿಕೆಗೋಸ್ಕರ ಕಾಯ್ತಾ ಇದ್ವಿ. ಹಾಗೆ ಅಣ್ಣವರ ಮೊಮ್ಮಕ್ಕರಾದಂತಹ ಷಣ್ಮುಗ ಅವರು ಕೂಡ ಇದ್ದಾರೆ. ಅವರ ಪರಿಚಯ ಆಗಿ ನನಗೆ ಇನ್ನೂ ಸಹ ತುಂಬಾ ಖುಷಿ ಆಯಿತು. ಯಾಕಂದರೆ ಇವತ್ತು ಅಣ್ಣವ್ರು ಹೇಗೆ ಅಂದರೆ ನಮ್ಮ ನಾಡಿಗೆ ಒಬ್ಬ ಮಾದರಿ ನಾಯಕರು. ಯಾಕಂದರೆ ಅಭಿಮಾನಿಗಳನ್ನೇ ದೇವರಂತ ಕರೆದಂಥವ್ರು. ಹಾಗಾಗಿ ಎಲ್ಲ ಅಭಿಮಾನಿಗಳಿಗೂ ಯಾರಪ್ಪ ಇವತ್ತು ಕನ್ನಡದ ದೇವರಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತ ಈ ಒಂದು ಹೊಸ ವರ್ಷದ ದಿನ ಅಣ್ಣವರ ಒಂದು ನೆನಪನ್ನು ಮಾಡಿಕೊಂಡು ಈ ರೀತಿ ಹೊಸ ವರ್ಷದ ಆರಂಭದಲ್ಲಿ ಎಲ್ಲ ಸಾರ್ವಜನಿಕ ಹೋಗುವ ಸಾಮಾಜಿಕ ಕಳಕಳಿನಿಟ್ಕೊಂಡು ಸಮಾಜ ಸೇವೆಯಲ್ಲಿ ನಿರತರಾಗಿರುವಂಥ ಎಲ್ಲ ಅಣ್ಣವರ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಅಣ್ಣವರ ಅಭಿಮಾನಿಗಳಿಗೂ ಹಾಗೂ ಈ ನಾಡಿನ ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಜೋರಾಗಿ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ 2026 ನಮ್ಮನ್ನು ಸದಾ ಒಂಚೂರು ಕಮ್ಮಿ ಮಾಡದೆ ಪ್ರೀತಿ ಮಾಡೋ ಅಂಥ ನಮ್ಮ ಅಭಿಮಾನಿ ದೇವರುಗಳ ಜೊತೆ ನಾನು ಇಲ್ಲಿ ಬಂದು ಇವತ್ತು ಆಚರಣೆ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡ ಬೆಳಿಬೇಕು, ಎಲ್ಲರೂ ಕನ್ನಡ ಬಳಸಿ, ಕನ್ನಡನ ಎಲ್ರಿಗೂ ಕಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನಮ್ಮ ಚಂದ್ರಗಂಗಪ್ಪ ಅವರು ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಾನು ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರವಳು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಿಜವಾಗಿಯೂ ನೋಡಿ, ಇವತ್ತು ನಿಜವಾಗಿಯೂ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಇಂಥ ರಾಜ್ಕುಮಾರ್ ಸಮಾಧಿಯಲ್ಲಿ ಎಂಥ ಸುಂದರವಾದ ಸ್ಥಳ. ಯಾಕಂದರೆ ಇಲ್ಲಿ ಬರ್ತಾ ಇದ್ದಂಗೆ ಎಂಥ ಒಳ್ಳೆ ವಾತಾವರಣ. ಅಣ್ಣವ್ರನ್ನ ನೋಡೋಕ್ಕೆ ಸಾಕಷ್ಟು ಯಾವ್ಯಾವ ಮೂಲೆಗಳಿಂದ ಇಲ್ಲಿ ಹೇಳ್ತಾ ಇದ್ರು. ಬೀದರು, ಗದಗ, ನಮ್ಮ ಕರ್ನಾಟಕದ ಏನು ಗಡಿ ಭಾಗದಿಂದೆಲ್ಲ ಇವತ್ತು ಅಣ್ಣವ್ರನ್ನ ಹೊಸ ವರ್ಷದ ದಿನ ದರ್ಶನ ಮಾಡ್ಕೊಳ್ಳೋಕ್ಕೆ, ದೇವ್ರನ್ನ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ. ಇವ್ರನ್ನೆಲ್ಲ ಇಲ್ಲಿ ಒಗ್ಗಟ್ಟಾಗಿ ಸೇರಿಸಿರುವಂಥ ನಮ್ಮ ಚಂದ್ರಬಾಬು ಅವ್ರಿಗೆ ನಿಜವಾಗಿಯೂ ನಾವು ವಿಶೇಷವಾಗಿ, ಇದು ಕನ್ನಡದ ಕೆಲಸ, ಕನ್ನಡದ ಕಾರ್ಯ. ಎಲ್ಲ ಕನ್ನಡಿಗರನ್ನು ಒಗ್ಗೂಡಿಸಿ ಇವತ್ತು ಕನ್ನಡಿಗರಿಗೆಲ್ಲ ಮಾದರಿ ಆಗಿರೋರು ಅಣ್ಣವರು. ಅವರ ಒಂದು ಪ್ರತಿಭೆ ಮುಖಾಂತರ ಈ ಕನ್ನಡಿಗರನ್ನ ಇಲ್ಲಿ ಒಗ್ಗೂಡಿಸಿದಾರಲ್ಲ, ಇದು ನಿಜವಾದ ಅಣ್ಣವರ ಅಭಿಮಾನಿಯಾಗಿ ಮಾಡಿರುವಂತ ಒಂದು ಉತ್ತುಂಗದ ಕೆಲಸ. ಇದು ಅಣ್ಣವರು ಕೂಡ ನೋಡ್ತಿರ್ತಾರೆ. ಅವ್ರಿಗೆ ಯಾವಾಗ್ಲೂ ಕೂಡ ಆಶೀರ್ವಾದ ಇದ್ದೇ ಇರುತ್ತೆ. ಸಮಸ್ತ ನಾಡಿನ ಕನ್ನಡಿಗರ ಪರವಾಗಿ ಇವ್ರಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತಗೊಂಡು ಹಂಗೆ ಹೋಗ್ಲಿ.
ಹಿಂಗೆ ನಡೀರಿ ಅಲ್ಲ ಅನ್ಕೊಳ್ಳೋದು ಸರ್ ಸ್ವಲ್ಪ ಜನ ಕೊಡ್ತಾರೆ ಆಮೇಲೆ ಸ್ವಲ್ಪ ಕೊಡ್ತೀವಿ ಸ್ವಲ್ಪ ಬಿಟ್ಕೊಂಡ್ಬಂದು ಆಮೇಲೆ ಅದೇನಪ್ಪ ಬಂದಿರೋದು ಗಂಗಾವತಿಯಿಂದ ಹಳ್ಳಿಯಿಂದ ಬಂದಿದ್ದೀವಿ. ಇವತ್ತು ಹೊಸ ವರ್ಷ ಅಲ್ವಾ, ನಾವು ನೋಡ್ಲಿಕ್ಕೆ ಅಣ್ಣವ್ರ ಸಮಾಧಿಗೆ ಎಲ್ಲ ನೋಡ್ಕೊಂಡು ಅಂತೇಳಿ ಬಂದಿದ್ದೀವಿ. ಹಂಗಾಗಿ ನಾವು ಅವರು ನಮ್ಗೆ ಏನಿದ್ರು ನಮಗೆ ನಾನು ಸುಮಾರು 16 ವರ್ಷದಿಂದನೂ ಅವ್ರು ನನಗೆ ಆದ ದೈವ ಇದ್ದಂಗೆ ಅವ್ರ ಫಿಲಿಮ್ ಬಿಟ್ಟು ಬೇರೆ ಯಾವ ನೋಡ್ತಿರ್ಲಿಲ್ಲ. ನಾನು ಯಾವತ್ತೂ ನಾನು ಅವ್ರ ಸಲುವಾಗಿ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅನ್ನಷ್ಟು ನನಗೆ ಇದು ಇತ್ತು. ಆದರೆ ನಾನು ಅದೃಷ್ಟ ನೋಡೋಕ್ಕಾಗಲಿಲ್ಲ ಅವ್ರನ್ನ. ಪುನೀತ್ ಅವ್ರನ್ನ ಅದನ್ನು ನೋಡ್ಬೇಕಂತ ಬಂದೀವಿ, ಯಾರನ್ನೂ ನಾನು ನೋಡೋಕ್ಕಾಗಲಿಲ್ಲ ನನ್ನ ಜೀವಮಾನದಾಗ. ಸರ್ ನೋಡಿ ಎಷ್ಟು ಖುಷಿ ಆಯ್ತು ನನಗೆ ಭಾಳ ಖುಷಿ ಆಯ್ತು. ಯಾಕಂತ ಕೇಳು, ಭೇದ ಭಾವ ಇಲ್ದೇ ಇವರು ನನ್ನೋರು ಅಂತ ಎಲ್ಲರನ್ನ ಅಪ್ಕೊಂಡು ಎಷ್ಟೋ ಸಮಾಧಾನದಿಂದ ಮಾತಾಡ್ತಾರಲ್ಲ, ಅದೇ ನನಗೆ ಎಷ್ಟೋ ಐಶ್ವರ್ಯ ಬಂದಂಗೆ ಆಯ್ತು ನನಗೆ. ನಮ್ಮ ಪುಣ್ಯ ಅದು ನಮ್ಮ ಪುಣ್ಯ. ನಾವು ನೋಡಿದ್ವಲ್ಲ ಇನ್ನೊಂದು ಇಷ್ಟೆಲ್ಲ ಅಭಿಮಾನಿಗಳನ್ನ ಸಂಪಾದಿಸಿದ್ದೀರಿ ಸರ್, ಇದಕ್ಕೆ ಏನು ಹೇಳ್ತೀರಾ ಸರ್ ಈ ಖುಷಿಗೆ? ಸರ್ ಎಲ್ಲ ಅವ್ರ ಆಶೀರ್ವಾದ ಸರ್. ಹಾಂ ಸರ್. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಮಾಮವರ ಆಶೀರ್ವಾದ. ಇದು ನಾವು ಸಂಪಾದಿಸಿಲ್ಲ ಸರ್, ಅವರು ಅವರನ್ನೆಲ್ಲ ಗಳಿಸಿ ನಮಗೆ ಅನುಭವಿಸ್ಲಿ ಅಂತ ಬಿಟ್ಟು ಹೋಗಿದ್ದಾರೆ ಸರ್. ಎಲ್ಲ ಅಭಿಮಾನಿಗಳಿಗೆ ಏನು ಹೊಸ ವರ್ಷಕ್ಕೆ ಏನು ವಿಶ್ ಮಾಡಿದ್ದೀರಿ? ಎಲ್ರಿಗೂ ಒಳ್ಳೇದಾಗ್ಬೇಕು ಸರ್, ಎಲ್ಲರ ಕನಸುಗಳು ಈಡೇರಲಿ, ಎಲ್ಲರೂ ಯಾವಾಗಲೂ ನಗ್ನಗ್ತಾ ಇರೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಮಳವಳ್ಳಿ ಪಕ್ಕ ನೆಟ್ಕಲ್ಲ